ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷರು, ನನ್ನ ಮಾರ್ಗದರ್ಶಿಗಳು, ಹಿರಿಯರು, ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ನಿರ್ದೇಶಕರಾಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜಣ್ಣವರೇ, ನನ್ನ ಸನ್ಮಿತ್ರರು, ಪಶ್ಚಿಮ ಭಾಗದ ನಿರ್ದೇಶಕರು, ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರಾದಂಥ ಸಾಮೇಗೌಡರೇ, ಹಿರಿಯರಾದಂಥ ಪ್ರಕಾಶಣ್ಣವರೇ, ಇಲ್ಲಿ ನಮ್ಮ ಪ್ರಭಾಕರ್ ಅವರೇ, ಮುನ್ಸಾಮಗೌಡ್ರೆ, ನರಸಿಂಹರೆಡ್ಡಿ ಅವರೇ, ಇನ್ನೂ ಇಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಅಶೋಕ್ ಅವರೇ, ನಮ್ಮ ಲಕ್ಷ್ಮೀಪ್ರಿಯಾ ಮೇಡಮ್ ಅವರು, ಇನ್ನು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ವಿವಿಧ ಹಾಲು ಉತ್ಪಾದಕರ ಸಂಘಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅಧ್ಯಕ್ಷರುಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸಂಘಗಳಿಂದ ಆಗಮಿಸಿರ್ತಕ್ಕಂಥ ಗೌರವಾನ್ವಿತ ಕಾರ್ಯದರ್ಶಿ ಬಂಧುಗಳೇ ಮತ್ತು ಮಹಿಳಾ ಒಂದು ಸಂಘಗಳಿಂದ ಆಗಮಿಸಿರ್ತಕ್ಕಂಥ ಅಧ್ಯಕ್ಷರುಗಳೇ, ಕಾರ್ಯದರ್ಶಿಗಳೇ, ನನ್ನ ಅಚ್ಚುಮೆಚ್ಚಿನ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ ಮತ್ತು ಈ ಕಚೇರಿಯ ಸಿಬ್ಬಂದಿ ವರ್ಗದವರೇ ಮತ್ತು ಡಿ ಎಂ ಅವರೇ, ಬಹಳಷ್ಟು ಸ್ವಾರಸ್ಯಕರವಾಗಿ ಈಗಾಗಲೇ ಪ್ರಭಾಕರ್ ಅವರು, ನಮ್ಮ ಪ್ರಕಾಶಣ್ಣವರು ಮಾತಾಡಿದ್ರು. ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ತಮ್ಮ ಮುಂದೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ. ಈ ಹೈನುಗಾರಿಕೆ ಅಂತ ಏನು ಹೇಳ್ತೀವಿ, ಇದು ರೈತರ ಪಾಡಿಗೆ ಒಂದು ಜೀವನಾಡಿ. ಕಷ್ಟ ಕಾಲದಲ್ಲಿ ರೈತರನ್ನು ಹಿಡಿತಕ್ಕಂಥ ಒಂದು ಕ್ಷೇತ್ರ ಏನಾದರೂ ಇದ್ದರೆ ಅದು ಹೈನುಗಾರಿಕೆ. ಯಾಕೆಂದರೆ ಕೊರೋನಾ ಒಂದು ದಿನಗಳನ್ನು ಕೂಡ ನಾವು ಅಲ್ಲಿಂದ ಕೂಡ ಗಮನಿಸಿದಾಗ ಅಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ರೈತರನ್ನು ಕೈ ಹಿಡಿದಿದ್ದು ಈ ಹೈನುಗಾರಿಕೆ. ಹಾಗಾಗಿ ಇಂಥ ಒಂದು ಒಳ್ಳೆಯ ಹಿನ್ನೆಲೆ ಇರತಕ್ಕಂಥ ಹೈನುಗಾರಿಕೆಯನ್ನು ಉತ್ತಮ ರೀತಿಯಲ್ಲಿ ಒಂದು ಪರಿಶುದ್ಧವಾದಂಥ ಒಂದು ಹಾಲನ್ನು ಶೇಖರಣೆ ಮಾಡಿ ಆ ಸಂಘವನ್ನು ಬಹಳ ಎತ್ತರಕ್ಕೆ ಬೆಳೆಸ್ಕೊಂಡು ಹೋಗಿ ಅದನ್ನು ಪುನಶ್ಚೇತನ ಮಾಡಿ ಒಳ್ಳೆಯ ಮಟ್ಟದಲ್ಲಿ ರೈತರಿಗೆ ಒಂದು ಏನು ಸಹಾಯ ಮಾಡುವಂಥ ಒಂದು ಅವಕಾಶವನ್ನು ಕಲಿಸ್ಕೊಡ್ತಕ್ಕಂಥ ಜವಾಬ್ದಾರಿ ಅಧ್ಯಕ್ಷರುಗಳು ಮತ್ತು ಕಾರ್ಯದರ್ಶಿ ನಿಮ್ಮ ಕೈಲಿದೆ. ನಾವು ಪ್ರತಿ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವಾಗ ಹೇಳ್ತೀವಿ, ಯಾವುದೇ ಒಂದು ಸಂಘ ಬೆಳಿಬೇಕಾದ್ರೆ ಅದು ಪಕ್ಷಾತೀತವಾಗಿರಬೇಕು. ರಾಜಕಾರಣ ಬೆರಿಬಾರ್ದು. ಆ ರಾಜಕಾರಣವನ್ನು ಪಕ್ಕಕ್ಕಿಟ್ಟು ಒಳಗಡೆ ಹೋಗಿ ಕೆಲಸ ಮಾಡಿದಾಗ ಆ ಒಂದು ಸಂಘ ಬಹಳ ಎತ್ತರಕ್ಕೆ ಬೆಳೀತದೆ. ಅದನ್ನು ಒಳ್ಳೆಯ ರೀತಿಯಲ್ಲಿ ಕೊಂಡೊಯ್ತಕ್ಕಂಥ ಒಂದು ಏನು ಜವಾಬ್ದಾರಿ ಅಧ್ಯಕ್ಷರಾದ ಮತ್ತು ಕಾರ್ಯದರ್ಶಿಗಳು ನಿಮ್ಮ ಮೇಲಿದೆ. ಒಳ್ಳೆಯ ರೀತಿಯಲ್ಲಿ ಆ ಸಂಘಗಳನ್ನು ಕೊಂಡೊಯ್ದು ಈ ತಾಲೂಕಿಗೆ ಒಂದು ಒಳ್ಳೆಯ ಕೀರ್ತಿಯನ್ನು, ನಿರ್ದೇಶಕಗಳು ಕೂಡ ಒಂದು ಒಳ್ಳೆಯ ಕೀರ್ತಿಯನ್ನು ತರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನೀವೆಲ್ಲರೂ ಕೂಡ ಮಾಡಬೇಕು ಅಂತ ಕೂಡ ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ. ಆದ್ಮೇಲೆ ಭಗವಂತ ಒಮ್ಮೊಮ್ಮೆ ಪ್ರತಿಯೊಬ್ಬರಿಗೂ ಒಂದೊಂದು ಅಧಿಕಾರವನ್ನು ಕೊಡ್ತಾನೆ. ಅವರು ತೀರೋದ್ಮೇಲೂ ಕೂಡ ಅವ್ರ ಕೆಲಸಗಳು ಮಾತಾಡ್ತವೆ. ಅವರಿಲ್ಲ ಅಂದ್ರೂ ಕೂಡ, ದೈಹಿಕವಾಗಿ ಅವರಿಲ್ಲ ಅಂದ್ರೂ ಕೂಡ ಅವ್ರ ಕೆಲಸಗಳು ಮಾತಾಡ್ತವೆ. ಇವತ್ತು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತಕ್ಕಂಥದ್ದು ಎಂ ವಿ ಕೃಷ್ಣಪ್ಪನವರು ಈ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ಎಬ್ಬಿಸಿರ್ತಕ್ಕಂಥ ಮಹನೀಯರವರು. ಡೆನ್ಮಾರ್ಕ್ ಹೋಗಿ ಸೀಮೆ ಹಸುಗಳನ್ನು ತಂದು ಒಂದು ಇದರಲ್ಲಿ ಒಂದು ಕ್ರಾಂತಿಯನ್ನು ಎಬ್ಬಿಸಿರ್ತಕ್ಕಂಥ ಒಂದು ಮಹಾನ್ ಭಾವ. ಅಷ್ಟೇ ಇಲ್ಲ, ಗುಟ್ಟಹಳ್ಳಿಯಲ್ಲಿ ಆ ಕಾಲಕ್ಕೆ ಬಡಬಗ್ಗರು ಏನು ಮದುವೆ ಇಂಥದ್ದು ಮಾಡಬೇಕಾದ್ರೆ ಅದನ್ನು ದೂರಾಲೋಚನೆ ಇಟ್ಕೊಂಡು ಅಲ್ಲಿ ಒಂದು ಏನು ಕಲ್ಯಾಣ ಮಂಟಪಗಳನ್ನು ಕಟ್ಟಿಸಿ ಬಡಬಗ್ಗರು ಕೂಡ ಅಲ್ಲಿ ಮದುವೆಗಳನ್ನು ಮಾಡ್ಕೊಳ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿದಂಥವ್ರು. ಇವತ್ತು ಸುಮಾರು BML ಅಲ್ಲಿ 10,000 ಮನೆತನಗಳು ಇವತ್ತು ಅವರು ಫೋಟೋ ಇಟ್ಟು ಕೆಲಸ ಇದೇನು ಪೂಜಿಸ್ತಾ ಇದೆ. ಅನೇಕ ಮಹನೀಯರಿಗೆ, ಹುಡುಗರಿಗೆ ಉದ್ಯೋಗ ಅವಕಾಶಗಳನ್ನು BML ಕೊಡಿಸಿರ್ತಕ್ಕಂಥವ್ರು. ಮುಳಬಾಲಲ್ಲಿ ಶ್ರೀರಾಮ ಮಂದಿರವನ್ನು ಕಟ್ಟಿಸಿರ್ತಕ್ಕಂಥವ್ರು. ಆದರೆ ಎಂ ವಿ ಕೃಷ್ಣಪ್ಪನವರು ಇವತ್ತು ನಮ್ಮ ಮುಂದಿಲ್ಲ. ಆದರೆ ಅವರ ಅಧಿಕಾರಿ ಅವಧಿಯಲ್ಲಿ ಇಡೀ ತಮ್ಮ ಜೀವನವನ್ನು ಜನರಿಗಾಗಿ ಮುಡಿಪಿಟ್ಟು ಅವ್ರು ಸತ್ತೋದ್ರು ಕೂಡ ಅವ್ರು ಮಾಡಿರ್ತಕ್ಕಂಥ ಒಂದು ಪುಣ್ಯ ಕೆಲಸಗಳು ಇವತ್ತು ಮಾತಾಡ್ತಾ ಇದ್ದಾವೆ. ತಾಲೂಕಿನ ಒಂದು ವಿಚಾರಕ್ಕೆ ಬಂದಾಗ ನಮ್ಮ ಆಲಂಗೂರು ಶ್ರೀನಣ್ಣವರು ದೈಹಿಕವಾಗಿ ಅವ್ರು ನಮ್ಮ ಮುಂದೆ ಇಲ್ಲ. ಆದರೆ ದೈಹಿಕವಾಗಿ ಅವ್ರು ನಮ್ಮ ಮುಂದೆ ಇಲ್ಲದೇ ಇದ್ರು ಕೂಡ ಅವರು ಮಾಡಿರ್ತಕ್ಕಂಥ ಒಂದು ಮಹತ್ತರವಾದಂಥ ಕೆಲಸಗಳು ಇವತ್ತು ಮಾತಾಡ್ತಾ ಇದ್ದಾವೆ. ಯಾವ ಗ್ರಾಮಕ್ಕಾಗಿ ಹೋಗಿ ಅವತ್ತು ಹಾಕಿರ್ತಕ್ಕಂಥ ರಸ್ತೆಗಳಾಗಿರ್ಬೋದು, ಅವರು ಏನು ಓವರ್ ಹೆಡ್ ಟ್ಯಾಂಕ್ಗಳಾಗಿರ್ಬೋದು, ಇವತ್ತು 12 ಪ್ರೌಢಶಾಲೆಗಳಾಗಿರ್ಬೋದು, ಸಬ್ ಸ್ಟೇಷನ್ಗಳಾಗಿರ್ಬೋದು, PU ಕಾಲೇಜುಗಳಾಗಿರ್ಬೋದು,
IT ಕಾಲೇಜುಗಳಾಗಿರ್ಬೋದು, ಈ ರೀತಿಯಾಗಿ ಚರ್ಚೆ ಮಾಡ್ತಾ ಹೋಗ್ತಾ ಇದ್ರೆ ಅವರು ಮಾಡಿ ಹೋಗಿರ್ತಕ್ಕಂಥ ಕೆಲಸಗಳು ಇವತ್ತು ಜನ ಯಾಕೆ ಮೆಲುಕಾಗ್ತಾರೆ, ಜನ ಯಾಕೆ ಅವರನ್ನು ನೆನೆಸ್ತಾರೆ ಅಂತ ಹೇಳಿದ್ರೆ, ಅವರು ನಮ್ಮನ್ನು ಹಗಲಿ ಹಲವಾರು ವರ್ಷಗಳಾದ್ರೂ ಕೂಡ ಜೀವನದಲ್ಲಿ ಯಾಕೆ ನಮ್ಮ ತಾಲೂಕಲ್ಲಿ ಜನ ಅವರನ್ನು ಮೆಲುಕಾಗ್ತಾರೆ ಅಂತ ಹೇಳಿದ್ರೆ, ಅವರು ಬಿಟ್ಟು ಹೋಗಿರ್ತಕ್ಕಂಥ ಒಂದು ಅಭೂತಪೂರ್ವವಾದಂಥ ಕೆಲಸಗಳು ಇವತ್ತು ಮಾತಾಡ್ತವೆ. ಅದಕ್ಕೆ ಇಂಥ ಮಹನೀಯರನ್ನು ಯಾಕೆ ನಾನು ಪೀಠಿಕೆಯಾಗಿ ತಗೊಂಡೆ ಅಂತ ಹೇಳಿದ್ರೆ, ಇವತ್ತು ಕಾಡಿನಹಳ್ಳಿ ನಾಗರಾಜಣ್ಣವರನ್ನ ಅನೇಕ ಬಾರಿ ಅವರ ನಿರ್ದೇಶಕರನ್ನು ಮಾಡಿದ್ದೆ. ಅವರು ನಿರ್ದೇಶಕರನ್ನಾಗಿ ಮಾಡಿದ್ಮೇಲೆ ಅವರು ತಮ್ಮ ಬೋರ್ಡಲ್ಲಿ ಇತರೆ ಸದಸ್ಯರೊಂದಿಗೆ ಕೂತು ಏನು ರೈತರಿಗೆ ಬೇಕಾಗಿರ್ತಕ್ಕಂಥ ಉಪಯುಕ್ತಕರವಾದಂಥ ಕೆಲಸಗಳೇನಿದೆ, ಒಂದು ನಿರ್ಣಯಗಳನ್ನು ತೆಗೆದುಕೊಂಡು ಆ ನಿರ್ಣಯಗಳ ಮುಖೇನ ರೈತರಿಗೆ ಏನು ಅವ್ರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಸಲ್ಲಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ತಮಗೆ ಏನು ಅಧಿಕಾರ ಕೊಟ್ಟಿದ್ದಾರೆ ಅದನ್ನ ಚಾಚು ತಪ್ಪದೆ, ಅದನ್ನ ಅವರ ಜವಾಬ್ದಾರಿಯನ್ನು ಮರಿದಿರ ಇವತ್ತು ಬಹುಶಃ ನಾವು ಕೂಡ ನಮ್ಮ ಶಾಮೇಗೌಡರು ನಿರ್ದೇಶಕರಾಗ್ತಕ್ಕಂಥ ಮುಂಚೆ ಬಹುತೇಕ ಕಾರ್ಯಕ್ರಮಗಳಲ್ಲಿ ಇದೇ ವೇದಿಕೆಯಲ್ಲಿ ನಾವು ಹಾಜರಿದ್ದೇವೆ. ಏನು ವಿಕಲಚೇತನರಿಗೆ ಸಹಾಯಧನ ಕೊಡ್ತಕ್ಕಂಥದ್ದು, ಓದ್ತಕ್ಕಂಥ ಮಕ್ಕಳಿಗೆ ಸಹಾಯ ಹಸ್ತವನ್ನು ನೀಡ್ತಕ್ಕಂಥದ್ದು ಮತ್ತು ರೈತಾಪಿ ವರ್ಗರಿಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನು ಒದಗಿಸ್ತಕ್ಕಂಥದ್ದು, ಈ ರೀತಿಯಾಗಿ ಚರ್ಚೆ ಮಾಡ್ತಾ ಹೋಗ್ತಾ ಇದ್ರೆ ಅನೇಕ ಒಂದು ಕೆಲಸಗಳನ್ನು, ಅಭೂತಪೂರ್ವವಾದಂಥ ಒಂದು ಕೆಲಸಗಳನ್ನು ಈ ತಾಲೂಕಲ್ಲಿ ಮಾಡಿ ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ತಾಲೂಕಲ್ಲಿ ಇವತ್ತು ಇನ್ನೂ ಒಂದು ಸಂತೋಷದ ವಿಚಾರ ಅಂತ ಹೇಳಿದ್ರೆ, ಅವ್ರ ಜೊತೆಗೆ ಇನ್ನೊಬ್ರು ಸೇರ್ಪಡೆ ಆಗಿದ್ದಾರೆ ನಮ್ಮ ಸಾಮೇಗೌಡರು. ಇವತ್ತು ಇವರು ಜೋಡೆತ್ತಿಗಳು ಒಳ್ಳೆ ರೀತಿಯಲ್ಲಿ ಇವತ್ತು ಕೆಲಸ ಮಾಡಿ ಅವರು ಬಂದು ಕೆಲವೇ ದಿನಗಳಾದರೂ ಕೂಡ ಅಧಿಕಾರಕ್ಕೆ ನಮ್ಮ ಶಾಮೇಗೌಡರು ನಮ್ಮ ನಾಗರಾಜನ ಒಟ್ಟುಗೂಡಿ ಇಂಥ ಒಂದು ಸಲಕರಣೆಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು, ಅಭೂತಪೂರ್ವವಾದಂಥ ಒಂದು ಸೇವೆಯನ್ನು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಶ್ಲಾಘನೆ ಮಾಡ್ತಕ್ಕಂಥ ವಿಚಾರ. ಅದಕ್ಕೆ ಮನುಷ್ಯರಾಗಿ ಹುಡ್ತೇವೆ, ಅಧಿಕಾರ ಬರ್ತದೆ. ಅಧಿಕಾರ ಬಂದಾಗ ನಾವು ಅಧಿಕಾರದಲ್ಲಿದ್ದಾಗ ನಾವು ಏನು ಜನರಿಗಾಗಿ ಮಾಡಿದ್ದೀವಿ, ಜನರಿಗಾಗಿ ನಾವು ಏನು ಕೆಲಸ ಮಾಡಿದ್ದೀವಿ ಅಂತ ಒಂದು ಬಾರಿ ನಮ್ಮನ್ನು ನಾವು ವಿಮರ್ಶೆ ಮಾಡ್ಕೋಬೇಕು. ಅದಕ್ಕೆ MB ಕೃಷ್ಣಪ್ಪನವ್ರಾಗ್ಬೋದು ಅಥವಾ ಆಲವು ಶ್ರೀನಿವಾಸ್ ಅವ್ರನ್ನ ನಾನು ಇಲ್ಲಿ ಉದಾಹರಣೆಗೆ ತಗೊಂಡಿರ್ತಕ್ಕಂಥದ್ದು. ಆದ್ಮೇಲೆ ನಾವೆಲ್ಲರೂ ರೈತರು ಬಹಳ ಗರ್ವದಿಂದ ಮಾತಾಡ್ತಕ್ಕಂಥ ಒಂದೇ ಒಂದು ವಿಚಾರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು ದಿವಸ ಒಬ್ಬ ರೈತ ಹೊಲದಲ್ಲಿ ದುಡಿಮೆ ಮಾಡ್ತಾ ಇರ್ತಾನೆ. ಮಗ ಓಡೋಡಿ ಹತ್ಕೊಂಡು ಬರ್ತಾನೆ ತಂದೆ ಹತ್ರ. ಯಾಕಪ್ಪ ಅಳ್ತೀಯ ಅಂತ ಕೇಳ್ತಾನೆ ತಂದೆ ಮಗನನ್ನ. ಅಪ್ಪ, ಇವತ್ತು ಶಾಲೆಯಲ್ಲಿ ನಮ್ಗೆ ತುಂಬ ಅವಮಾನ ಆಗೋಯ್ತು. ಯಾಕಪ್ಪ, ಏನಾಯ್ತು ಅಂತ ಕೇಳ್ತಾನೆ. ಆಗ ಮಗ ಹೇಳ್ತಾನೆ, ನಮ್ಮ ಶಿಕ್ಷಕರು ಕೇಳಿದ್ರು, ಯಾರು ಏನಾಗ್ತೀರಿ ಮುಂದೆ, ಏನಾಗಬೇಕು ಅಂತ ನಿಮ್ಮ ಬಯಸಿದ್ದೀರಿ ಅಂತ ಕೇಳಿದ್ರು. ಒಬ್ಬ ನಿಂತ್ಕೊಂಡ್ರು, ನಾನು ಡಾಕ್ಟರ್ ಆಗ್ತೀನಿ ಅಂದರು. ಎಲ್ಲರೂ ಚಪ್ಪಾಳೆ ತಟ್ಟಿದ್ರು. ಇನ್ನೊಬ್ರು ನಿಂತ್ಕೊಂಡ್ರು, ನಾನು ಇಂಜಿನಿಯರ್ ಆಗ್ತೇನೆ ಅಂದರು. ಎಲ್ಲರೂ ಚಪ್ಪಾಳೆ ತಟ್ಟಿದ್ರು. ನೀನೇನಾಗ್ತೆ ಅಂತ ನಾನು ಕೇಳಿದ್ರು. ನಾನು ರೈತ ಆಗ್ತೀನಿ ಅಂದೆ. ಎಲ್ಲರೂ ನಕ್ಬಿಟ್ರು ನನ್ನನ್ನು ನೋಡಿ. ಅದಕ್ಕೆ ತುಂಬ ಬೇಜಾರಾಯ್ತು ಅಂದ. ಆಗ ತಂದೆ ಆಗ್ತಿರ್ತಕ್ಕಂಥವ್ನು ಬೆನ್ ತಟ್ಟಿ ಮಗನಿಗೆ ಹೇಳ್ತಾನೆ, ಮಗ, ಒಳ್ಳೆ ಮಾತು ಹೇಳಿದ್ಯಾ ನೀನು. ಡಾಕ್ಟ್ರ್ ಅಂದರೆ ನಮ್ಗೆ ಜ್ವರ ಕಾಯಿಲೆ ಬಂದಾಗ ಆ ಸಮಯಕ್ಕೆ ಮಾತ್ರ ಅದನ್ನ ಅವಶ್ಯಕತೆ ಇರ್ತದೆ. ಒಂದು ಮನೆ ಕಟ್ಟಬೇಕಾದ್ರೆ ಒಬ್ಬ ಇಂಜಿನಿಯರ್ನ ಅವಶ್ಯಕತೆ ಆವಾಗ ಮಾತ್ರ ಇರ್ತದೆ. ಆದರೆ ನಾವು ರೈತರಿದ್ದೀವಲ್ಲ, 365 ದಿನ 3 ಹೊತ್ತು ನಾವು ಕೆಲಸ ಮಾಡ್ದೇನೆ ಜನ ಊಟ ಮಾಡೋದು. ನಾವಿಲ್ಲ ಅಂದರೆ ಇದು ಏನು ಈ ಸಮಾಜದಲ್ಲಿ ತುಂಬ ತೊಂದರೆ ಆಗ್ತದೆ. 24 ಗಂಟೆನೂ ನೆನೆಸುವಂಥ ಒಂದು ಸಮೂಹ ಈ ಪ್ರಪಂಚದಲ್ಲಿದೆ ಅಂತ ಹೇಳಿದೆ, ಅದು ರೈತ ಸಮೂಹ. ನಾನು ನೀನು ಹೆಮ್ಮೆಯಿಂದ ನಾನು ರೈತನಾಗಿ ಇದ್ದೆ ಅಂತ ಹೇಳಿದೆಯಲ್ಲ, ಅದಕ್ಕೆ ನನ್ನೊಂದು ದೊಡ್ಡ ಚಪ್ಪಾಳೆ, ಒಳ್ಳೆ ಮಾತು ಹೇಳಿದೆ ಅಂತ ಬೆಂತಿಟ್ಟಿದ್ರಂತೆ. ಇದು ಒಬ್ಬ ರೈತನ ಒಂದು ತಾಕತ್ತು. ಈ ರೈತರು ಉಳಿದ್ರೆ ಈ ದೇಶ ಉಳಿದಿತ್ತು. ಯಾವತ್ತು ರೈತರಿಗೆ ಒಂದು ಸಂಕಷ್ಟದಲ್ಲಿದ್ದರೆ ಅದನ್ನು ನಾವು ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿ ಅವರನ್ನು ಮುಂದೆ ಕರ್ತರುವಂಥ ಒಂದು ಕೆಲಸಗಳನ್ನ ನಾವು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇಂಥ ಒಂದು ಅಭೂತಪೂರ್ವವಾದಂಥ ಒಂದು ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ನಾಗರಾಜಣ್ಣವ್ರಿಗೆ, ನಮ್ಮ ಸಾಮೇಗೌಡರಿಗೆ ನಾನು ಏನು ಇವತ್ತು ಒಳ್ಳೆ ಕೆಲಸಗಳು ಮಾಡಿದಿರಿ, ಇನ್ನು ಮುಂದಿನ ದಿನಗಳಲ್ಲಿ ರೈತಾಪಿ ವರ್ಗದ ಮಕ್ಕಳಿಗೆ ಒಂದು ಪ್ರಯೋಜನಕರವಾದಂಥ ಕೆಲಸಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿ ಒಂದು ಒಳ್ಳೆ ಆರೋಗ್ಯಕರವಾದಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕು. ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನನ್ನ ನಮನಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.